ಗಂಟ್ಲರ್ಕಂತ ಇದೀಯ? ಹೊಸ ಸುದ್ದಿ, ಆಪರೇಷನ್ ಕಮಲ ಮಾಡ್ತಾವ್ರಂತೆ. ಅಯ್ಯೇ ನಿನ್ನೆಲ್ಲಿ ಬರ್ಲಿ ಇಲ್ಲಿ ಸಿಗ್ಲ ನನ್ನ ಕೈಗೆ. ನನ್ನ ಮಗನೇ 3 ಹೊತ್ತು ಇದನ್ನೇ ಮಾತಾಡಿ ಮತ್ತೆ ಹೊಸ ಸುದ್ದಿ ಅಂತ ಹೇಳಕ್ ಬಂದಿದೀಯ. ಒಂದು ಜೀವ ಕಳೆದು ಬಿಡ್ತೀನಿ ಅಲ್ಕ ನನ್ನ ಮಗನ್ ತಂದು. ಅಯ್ಯ ನನ್ನ ಮೇಲೆ ಯಾಕೆ ರೈಜಾಯ್ತಿಲ್ಲ? ಹೋಗಿ ಬಿಜೆಪಿ ಕೇಳು. ಅವು 2 ಸರ್ತಿ ಫೇಲ್ ಆದ್ರು ಮರಳಿ ಎತ್ತ ಮಾಡು ಅಂತ ಆಪರೇಷನ್ ಮಾಡ್ತಲೇ ಬೇಕಣ. ಅವಕ್ಕಂತೂ ಇನ್ನ ನಾಚಿಕೆ ಅನ್ನೋದೇ ಶುರುವಾಗಿಲ್ಲ ಕಾಣ್ಲ. ಫೇಲ್ ಮೇಲೆ ಫೇಲ್ ಆದ್ರು ಇನ್ನ ಡಾಕ್ಟರ್ ಆಯ್ತೀನಿ ಆಪರೇಷನ್ ಮಾಡ್ತೀನಿ ಅಂತ ಓಡಾಡ್ತಾವಿ. ಒಯ್ಲೆ ಬಿಡ್ಲೆ, ಈಗ ಯಾವ ಡೆಡ್ ಲೈನ್ ಮಾಡಿಕೊಂಡವಂತಪ್ಪ? ಬಜೆಟ್ ಡೆಡ್ ಎಂಡ್ ಅಂತ ಕಣ. ಬಜೆಟ್ ಹೋದ ಮುಂಚೆಲೆ ಗೌರ್ಮೆಂಟ್ ಕೆಡ ಬಿಡ್ತಾವಂತೆ. ಯಾರ್ಲ ಈ ಮಾತು ಹೇಳಿದ್ದು? ಒಬ್ಬಿಬ್ರಲ್ಲ ಕಣಪ್ಪ, ಬಿಜೆಪಿಲಿರೋ ಮರಿ ಹಿರಿ ಲೀಡರ್ಗಳೆಲ್ಲವ ಅದನ್ನೇ ಹೇಳ್ತವೆ. ಬಜೆಟ್ ಒಳಗೆ ಗೌರ್ಮೆಂಟ್ ಬೀಳ್ತದೆ, ಯಡಿಯೂರು ಸಿಎಂ ಆಯ್ತದೆ ಅಂತವ. ನೋಡ್ಕ ಒಬ್ಬೊಬ್ರನ್ನೇ ಕರಿತೀನಿ ಈಗ. ಲೇ ಬೊಮ್ಮಾಯಿ ಕಳಿಸಿರ್ಲ. ಮುಂದಿನ ದಿನಮಾನಗಳಲ್ಲಿ ಭಾರತೀಯ ಜನತಾ ಪಕ್ಷ ಸರ್ಕಾರ ಮಾಡ್ತೈತೆ ಇಲ್ಲ ಅನ್ನುವಂಥದ್ದನ್ನ ನಾನು ಒಂದೇ ಮಾತನ್ನು ಹೇಳ್ತೇನೆ. ಈಗೇನು ಆಯ್ಕೆ ಮಾಡಿದ್ರಿ ಈ ಚುನಾವಣೆ ವಿಧಾನಸಭೆಯಲ್ಲಿ, ಇದೇ ವಿಧಾನಸಭೆಯ ಚುನಾವಣೆಯಲ್ಲಿ ಕೆಲವು ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷ ರಾಜ್ಯದಲ್ಲಿ ಸರ್ಕಾರ ಮಾಡ್ತದೆ, ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಮಾತನ್ನು ಭಾರತೀಯ ಜನತಾ ಪಕ್ಷ ರಾಜ್ಯದಲ್ಲಿ ಸರ್ಕಾರ ಮಾಡ್ತದೆ, ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಮಾತನ್ನು ಹೆಂಗಂತ ಕೇಳಕ್ ಹೋಗ್ಬೇಡಿ. ಅಯ್ಯಯ್ಯೋ, ಯಾಕಂದ್ರೆ ಹೆಂಗಂತ ಕೇಳಿ ನಾವು ಉತ್ತರ ಕೊಟ್ಟು ಅದು ಮುಂದುಂಟೆ. ಬೊಮ್ಮಾಯಿ ಮಾತು ಕೇಳಿಸ್ಕೊಂಡೇನಪ್ಪ. ಲೇ ನಾವು ಸ್ಮೈಲ್ ಗೌಡ್ರನ್ನ ಮುಂದೆ ಬಿಡ್ರಪ್ಪ. ಅವರು ಮಾಡ್ತಿರುವಂಥ ಕಾರ್ಯಾಚರಣೆ, ಅವರಲ್ಲಿರುವಂಥ ಅತೃಪ್ತ ಶಾಸಕರಿಂದಾಗಿ ಇಡೀ ಆಡಳಿತ ಯಂತ್ರ ಅದು ಕುಸಿದು ನೀರಾಗಿರುವಂಥದ್ದು. ಖಂಡಿತವಾಗಿಯೂ ನಾವು ಆ ದಿಸೆಯಲ್ಲಿ ಏನು ಹಿಂದೆ ಬೀಳುವುದಿಲ್ಲ. ಅಗತ್ಯ ಬಿದ್ದರೆ ಅದನ್ನು ಮಾಡ್ತೇವೆ. ಕಾಂಗ್ರೆಸ್ನ ಶಾಸಕರು ಇವತ್ತು ಕುಮಾರಸ್ವಾಮಿ ಅವರಿಗೆ ಬೆಂಬಲ ಮಾಡಿದ್ರೆ ನಾವೇ ಸರ್ಕಾರ ರಚನೆ ಮಾಡಲಿಕ್ಕೂ ಕೂಡ ತಯಾರಿದ್ದೇವೆ. ನೆಕ್ಸ್ಟ್ ನಮ್ಮ ಮಂದರಗಿನ ರಾಮರನ್ ಕಳಿಸಪ್ಪ. ಅವರಲ್ಲಿದ್ದಂಥ ಶಾಸಕರು ಅವರು ಹಿಡಿದುಕೊಳ್ಳಕ್ಕೆ ಆಗ್ತಾ ಇಲ್ಲ. ಅವರಲ್ಲಿದ್ದಂಥ ಕಾಂಗ್ರೆಸ್ಸಿನ ಸಮ್ಮಿಶ್ರ ಸರ್ಕಾರ ಏನಾಗ್ತಿದೆ, ಅವರಲ್ಲಿದ್ದಂಥ ಕಾಂಗ್ರೆಸ್ಸಿನ ಶಾಸಕರನ್ನು ಸಿದ್ದರಾಮಯ್ಯ ಹಿಡ್ಕೊಳಕ್ ಆಗ್ತಾ ಇಲ್ಲ. ದೊಡ್ಡ ದೊಡ್ಡ ಘಟಾನುಘಟಿನ ನಾಯಕರು ಎಲ್ಲರೂ ಕೂಡ ಸೇರ್ಕೊಂಡು ನಿಮ್ಮ ಶಾಸಕರು ನೀವು ಹಿಡಿದುಕೊಳಕ್ ಆಗ್ತಾ ಇಲ್ಲ. ನಾವು ಇವತ್ತು ನಮ್ಮ ಮೇಲೆ ಗೂಬೆ ಕೊಡ್ಸಂತ ಕೆಲಸ ಮಾಡ್ತಾ ಇದಾರ. ನಿಮ್ಮ ಶಾಸಕರು ನೀವು ಹಿಡಿದುಕೊಳಕ್ ಆಗಲ್ಲ ಅಂದ್ರೆ ದಯವಿಟ್ಟು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ರಿ. ನಿಮ್ಮ ಶಾಸಕರು ತಾವು ಹಿಡಿದುಕೊಬೇಕಾದ್ರೆ ನಾವು ಯಾವುದೇ ನೋ ಕಾನ್ಫಿಡೆನ್ಷಿಯಲ್ ಮೂವ್ ಮಾಡ್ತಾ ಇಲ್ಲ. ನಾವು ಏನಿದ್ರು ಕೂಡ ಆಕಸ್ಮಿಕವಾಗಿ ತಮ್ಮಲ್ಲಿ ತಾವು ಜಗಳ ಮಾಡ್ಕೊಂಡು ಏನೋ ನಿಮ್ಮ ಸರ್ಕಾರ ಬಿದ್ದೋದ್ರೆ ನಮ್ಗೆ ಅವಕಾಶವನ್ನು ಮಾಡಿಕೊಡ್ರಿ ಅನ್ನತಕ್ಕ ನಾವೇನು ಸನ್ಯಾಸಿಗಳಲ್ಲ. ನಾವು ಕೇಳೋದು ನಮ್ಮ ಹಕ್ಕಿದೆ, ನಾವು ಕೇಳ್ತೀವಿ. ಏನಾರ ಸಿಎಂ ಆದ್ರಿ ರಾಮುಲುನ ಡೆಪ್ಯೂಟಿ ಮಾಡಿದವಂತ ಹೆಂಗೆ ಕೇಳಲೆ? ಆ ಮಾತ ಈಗಲೇ ಕೇಳಿದ್ರೆ ಗೌರ್ಮೆಂಟ್ ಬರೋ ಮುಂಚೆಲೆ ಹೊಡೆದಾಡ್ಬಿಡ್ತವೆ. ತಡಿ ವರ್ಷ ಅಶೋಕ್ ಕುಮಾರ್ ಕಳಿಸಪ್ಪ, ಮುನಿಸ್ಕೊಂಡ್ಬಿಟ್ಟದ ಮೇಲೆ. ಕಳೆದ 7 ತಿಂಗಳಿಂದ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿಲ್ಲ, ಅವರೊಬ್ಬ ಕ್ಲರ್ಕ್ ಆಗಿದ್ದಾರೆ. ಅದರಿಂದ ಆ ಕ್ಲರ್ಕ್ ಅವರು ಅವರೇ ಹೇಳಿದ್ರಿ ಅವರ ಶಾಸಕಾಂಗ ಸಭೆಯಲ್ಲೇ ಬಜೆಟ್ ಮಂಡನೆ ಮಾಡ್ತಾರ ಇಲ್ಲ ಅನ್ನೋದು ನಮ್ಗೆಲ್ಲರಿಗೂ ಡೌಟೇ. ಯಾರಿಗೂ ಕೈಗೆ ಸಿಗದೆ ಓಡಾಡ್ತಾ ಇರೋವಂಥ ಸುಮಾರು 20-25 ಶಾಸಕರು ಓಡಾಡ್ತಾ ಇದ್ದಾರೆ. ಅವ್ರಿಗೆ ಕಾಂಗ್ರೆಸ್ ಮೇಲೆ, JDS ಮೇಲೆ, ಮುಖ್ಯಮಂತ್ರಿಗಳ ಮೇಲೆ ಇರೋವಂಥ ವಿರೋಧದಿಂದ ಅವ್ರು ಇವ್ರ ಕೈಗೆ ಸಿಗ್ತಾ ಇಲ್ಲ. ನಾವೇನು ರಾಜಕೀಯದ ಸನ್ಯಾಸಿಗಳಲ್ಲ, ನಾವು ರಾಜಕಾರಣ ಮಾಡಕ್ಕೆ ಬಂದಿರೋದು. ರಾಜ್ಯದ ಜನ ನಮಗೆ 106 ಜನ, ಇವತ್ತು 104 ಇದ್ದಿದ್ದು 106 ಆಗಿದ್ದೀನಿ. ಈಗ ಎಷ್ಟು ಸಾಕಲ್ವಲ್ಲ ಇವುಗಳಿನ್ನ ಆಪರೇಷನ್ ಮುಂದುವರ್ತಲೇವೇನಕ್ಕೆ? ಏನ್ಲ ಇವುಗಳ ಸ್ಪಿರಿಟ್? ಗೌರ್ಮೆಂಟ್ ಕೆಡುವ ಗಂಟೆ ನಿದ್ದೆ ಮಾಡೋದೇ ಬೇಡ ಅಂತ ಡಿಸೈಡ್ ಆಗಿರಂಗ ಬಲ್ಲು ಇಲ್ಲಲ್ಲ ನಿಮ್ಮ ಸಿದ್ದಣ್ಣ. ಇದಕ್ಕೇನಾರ ಮೆಡಿಸಿನ್ ಮಾಡಿಕೊಂಡೈತೆ ಹೆಂಗಪ್ಪ? ಕಳೆದ 7 ತಿಂಗಳಿಂದ ಹೇಳುತ್ತಲೇ ಇದ್ದಾರೆ, ಆಪರೇಷನ್ ಲೋಟಸ್, ಆಪರೇಷನ್ ಲೋಟಸ್, ಆಪರೇಷನ್ ಲೋಟಸ್. ಏನೂ ಆಗಲಿಲ್ಲ. ಅವ್ರನ್ನ ಇನ್ನು ಮುಂದೇನೂ ಏನೂ ಆಗಲ್ಲ. ಆ ಯಡಿಯೂರಪ್ಪನವ್ರಿಗೆ ಪಾಪ ಲೋಕಸಭಾ ಚುನಾವಣೆ ಒಳಗಡೆ ಆಗ್ಬಿಡ್ಬೇಕು. ಯಾಕಂದರೆ ಇಟ್ಸ್ ಲೈಕ್ಲಿ ಅವ್ರಿಗೇನು ಅಧ್ಯಕ್ಷಗಿರಿ ಹೋಗ್ಬಿಡ್ತದೆ ಅಂತ ಭಯ ಇರಬೇಕು ಅನ್ನೋದು ಕಾಣಿಸುತ್ತೆ. ಅದಕ್ಕೋಸ್ಕರ ಲೋಕಸಭಾ ಚುನಾವಣೆಗಡೆ ಆಗ್ಬಿಟ್ರೆ ಮುಖ್ಯಮಂತ್ರಿ ನಾನು ಮುಂದುವರಿಬೋದು ಅನ್ನೋದು ಪಾಪ ಭ್ರಮೆ. ಅದು ಭ್ರಮೆನಲ್ಲೇ ಇರ್ತದೆ, ಕನಸು ಕನಸಾಗೇ ಇರ್ತದೆ.
ಸಿದ್ದಣ್ಣ ಯಾಕೋ ಕೈ ಸೋತಿರಂಗೈತೆ ಕಣ. ಗೌರ್ಮೆಂಟ್ ಬಿದ್ರು ಬೀಳಿ ಇರ್ತಗಿ ಅಂತವ ಸುಮ್ನಾಗಿರಂಗೈತೆ. ಆ ಕಡೆ ಕುಮಾರಣ್ಣನವೇ ನಾನ್ ರಾಜೀನಾಮೆ ಕೊಡ್ತೀನಿ ಅಂತವ ಮಾತಿಗೆ ಮುಂಚೆ ಹೇಳ್ಕೊಂತಿರ್ತೈತೆ. ಈ ಗೌರ್ಮೆಂಟ್ ಅನ್ನೋದು ಯಾರಿಗೂ ಬ್ಯಾಡದೆ ತಂಗ್ಲಿಟ್ಟಾಗೈತೆ ಕಣ್ಲೆ. ಅದಕ್ಕೆ ಒಂದಕ್ಕೂ ಸೀರಿಯಸ್ನೆಸ್ ಅನ್ನೋದಿಲ್ಲ. ನಮ್ಮ ಜನ ಈ ಮಿಕ್ಸ್ ಗೌರ್ಮೆಂಟ್ ಕೊಟ್ಟು ತಲೆ ಚಚ್ಕೆ ಕುಂತ್ಕೇಳ ಪಾಡ್ ಬಂದೈತಿ. ಏನು ಮಾಡಂಗಿಲ್ಲ, ಗಾಚಾರ್ಯ ಅನುಭವಿಸ್ಲಿ ನಡ್ಲೆ. ಶಿವನಿ ಶಂಭುಲಿಂಗ.